ಧನುಸ್ ರಾಶಿ. ನೋಡಿ, ಧನುರ್ರಾಶಿಯಲ್ಲಿ ಜನನವಾಗಿರೋರ್ಗೆ ಏನಂದ್ರೆ ಸ್ವಲ್ಪ ನೇರವಾದಂತಹ ವ್ಯಕ್ತಿಗಳಾಗಿರ್ತಾರೆ. ಆ ಕಾರಣದಿಂದ ನೀವು ಮಾತಾಡಿರೋದು ಇವತ್ತಿಗೆ ಸ್ವಲ್ಪ ಸಮಸ್ಯೆ ಆದ್ರೂ ಸಹ ನಾಳೆ ದಿವಸ ಒಳ್ಳೆ ಒಂದು ಅದರಿಂದ ರಿಸಲ್ಟ್ ಸಿಗೋಂತ ವಾತಾವರಣ ಉದ್ಭವ ಆಗುತ್ತೆ ಈ ವಾರ. ಕೆಲಸ ಕಾರ್ಯಗಳಲ್ಲಿ ಪ್ರಮುಖವಾಗಿ ನೋಡಿ, ಪಂಚಮ ಸ್ಥಾನದಲ್ಲಿ ರವಿಯ ಸಂಚಾರವಾಗ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ. ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ಇರ್ತಾರೋ ಅವ್ರಿಗೂ ಸಹ ಬಡ್ತಿ ಸಿಗುವಂಥದ್ದು. ಯಾರೆಲ್ಲ ಈ ಲೋನ್ಗಿನ್ ತಗೋಬೇಕು ಅಪ್ಲೈ ಮಾಡಿದೀವಿ ಅಂಥವ್ರಿಗೂ ಸಹ ಲೋನ್ ಗ್ರಹಿಸುವಂತ ಸಾಧ್ಯತೆಗಳು ಸಹ ಉಂಟು. ಜೊತೆಗೆ ಯಾರೆಲ್ಲ ಲೋನನ್ನ ತೀರಿಸಬೇಕು ಅಂದ್ಕೊಂಡಿರ್ತಾರೆ ಅದು ಸಹ ಆಗುವಂತ, ಅಂದ್ರೆ ಸಾಲ ನಿರ್ಮೂಲನೆ ಆಗುವಂಥದ್ದು, ವಿಮುಕ್ತಿ ಪಡೆಯುವಂತ ವಾರ ನಿಮ್ಮದಾಗಿರ್ತದೆ. ಅದರೊಟ್ಟಿಗೆ ಯಾರೆಲ್ಲ ಮಾತಿನ ವಿಚಾರವನ್ನ, ಅಂದ್ರೆ ಲಾಯರ್ ಆಗಿರ್ಬೋದು, ಆಡಿಟರ್ ಆಗಿರ್ಬೋದು, ಅಥವಾ ಮಾತಿನ ವಿಚಾರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ತುಂಬಾ ಒಳ್ಳೆಯ ಒಂದು ವಾರವನ್ನ ನೀವು ಖಂಡಿತ ಕಾಣಬಹುದು. ಇನ್ನು ಹೆಚ್ಚಿನ ಶುಭ ಫಲಗಳಿಗೆ ನೀವು ಯಾವ ದೇವರನ್ನ ಸ್ಮರಣೆ ಮಾಡಿದ್ರೆ ಒಳ್ಳೇದು ಅಂದ್ರೆ ಗುರುಗಳ ಒಂದು ಸ್ಮರಣೆ ಮಾಡಿ. ಯಾಕಂದ್ರೆ ಷಷ್ಠ ಸ್ಥಾನದಲ್ಲಿ ಗುರುವಿನ ಸಂಚಾರ, ರಾಷ್ಟ್ರಾಧಿಪತಿ ಷಷ್ಠ ಸ್ಥಾನ ಅಂದ್ರೆ ತ್ರಿಕಾ ಸ್ಥಾನದಲ್ಲಿ ಒಂದು ಸ್ಥಾನ. ಆ ಕಾರಣದಿಂದ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಹೋಗಿ ತುಂಬಾ ಒಳ್ಳೇದಾಗುತ್ತೆ. ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ.